ವಕೀಲರ ಸಂಘದ ವತಿಯಿಂದ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ. ಧಾರವಾಡ ವಕೀಲರ ಸಂಘದಲ್ಲಿ ಕೂಡ ಮೀಟಿಂಗ್ ಆಗ್ತಾ ಇದೆ. ಎಲ್ಲ ವಕೀಲರು ಕೂಡಿಕೊಂಡು ಒಂದು ಬೃಹತ್ ಹೋರಾಟ ಮಾಡುವಂತ ಒಂದು ರೂಪರೇಷೆಯನ್ನು ಮಾಡ್ತೇವೆ. ಪೊಲೀಸ್ ಆಯುಕ್ತರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇವೆ. ತಕ್ಷಣ ನೀವು ಕಾನೂನು ಕ್ರಮ ಜರುಗಿಸದೆ ಹೋಗಿದ್ರೆ ನಾವು ನವನಗರ ಪೊಲೀಸ್ ಠಾಣೆಗೆ ಘೆರಾವನ್ನು ಹಾಕ್ತೇವೆ. ಪ್ರಭು ಸೂರ್ಯನ್ ಎಲ್ಲಿದ್ರು ಕೂಡ ನಾವು ಒದ್ದು ತಂದು ನಾವು ಅವರನ್ನ ಅರೆಸ್ಟ್ ಮಾಡಿಸಿ ನ್ಯಾಯಾಂಗದ ಮುಂದೆ ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಕಾನೂನನ್ನು ಕೈಗೆ ತಗೊಳ್ಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತೇನೆ. ಈ ಹೋರಾಟ ತೀವ್ರ ಸ್ವರೂಪದ ಹೋರಾಟ, ರಾಜ್ಯ ಮಟ್ಟದ ಬೃಹತ್ ಹೋರಾಟ ಆಗುವ ಮುನ್ನ ಗೃಹ ಸಚಿವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ವಕೀಲರಿಗೆ ಆದಂತಹ ಅವಮಾನವನ್ನು ಸರಿಪಡಿಸಬೇಕಂದ್ರೆ ಪ್ರಭು ಸೂರ್ಯನನ್ನ ತಕ್ಷಣ ಬಂಧನ ಮಾಡಬೇಕು, ಅಮಾನತಿನಲ್ಲಿ ಇಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡಿ ಅವರಿಗೆ ಒಂದು 24 ಗಂಟೆಗಳ ಕಾಲ ಅಲ್ಟಿಮೇಟ್ ಅನ್ನು ಕೊಡ್ತಾ ಇದ್ದೇವೆ. ಹುಬ್ಬಳ್ಳಿ ವಕೀಲರ ಸಂಘ ಅನೇಕ ಹೋರಾಟದಲ್ಲಿ ನಮ್ಮ ಶಕ್ತಿಯನ್ನು ನಾವು ತೋರಿಸಿದ್ದೇವೆ. ಈ ಒಂದು ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಅವರು ಧಾರವಾಡ ವಕೀಲರ ಸಂಘದ ಸದಸ್ಯರಾಗಿದ್ದರೂ ಕೂಡ ಈ ಘಟನೆ ಹುಬ್ಬಳ್ಳಿಯ ಜುಡಿಷಿಯಲ್ನಲ್ಲಿ ನವನಗರದಲ್ಲಿ ಆಗಿರೋದ್ರಿಂದ ಇದು ಸಮಸ್ತ ವಕೀಲರ ಮೇಲೆ ಆದಂಥ ಅನ್ಯಾಯ, ಅವಮಾನವಂತ ಪರಿಗಣಿಸಿ ಈ ಹೋರಾಟವನ್ನು ನಾವು ಬೃಹತ್ ಸ್ವರೂಪದ ಹೋರಾಟವನ್ನು ಮಾಡಲಿಕ್ಕೆ ಕಾರಣೀಭೂತರು ಗೃಹ ಸಚಿವರಾಗ್ತಾರೆ. ಅವರು ತಕ್ಷಣ ಕ್ರಮವನ್ನು ಜರುಗಿಸುತ್ತಿದ್ದಾರೆ ಅಂತೇಳಿ ನಾವು ಅವ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮೊನ್ನೆ ನಡೆದಂಥ ಒಂದು ಘಟನೆ, ಆ ದುರ್ಘಟನೆ ಅಂದರೆ ನಮ್ಮ ವಕೀಲರ ಮೇಲೆ ಆದಂಥ ಒಂದು ಅನ್ಯಾಯ. ಕಾನೂನುಬಾಹಿರವಾಗಿ ಒಬ್ಬ ವಕೀಲರನ್ನು ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಂಥ ಆ ಪ್ರಭು ಸೂರ್ಯನನ್ನು ಇಮಿಡಿಯೇಟಾಗಿ ಗೃಹ ಮಂತ್ರಿಗಳು ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಅಲ್ಲದೆ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ಪೊಲೀಸ್ ಸ್ಟೇಷನನ್ನು ಅವರಿಗೆ ಕೊಡಬಾರದು. ನಮ್ಮ ಜಿಲ್ಲೆಯನ್ನು ಬಿಟ್ಟು ಅವರನ್ನು ಇಲ್ಲಿಂದ ಹೊರ ಹಾಕಬೇಕು, ಸಸ್ಪೆಂಡ್ ಮಾಡಿ. ಅವರಿಗೆ ಇಲ್ಲಿ ಯಾವುದೇ ಒಂದು ಜಾಗದಲ್ಲಿ ಕೊಟ್ಟರು ಮತ್ತು ವಕೀಲರೇ ಅವರ ನಡುವೆ ಒಂದು ಬಾಂಧವ್ಯ ಸರಿ ಉಳಿದಿಲ್ಲ. ಅದಕ್ಕಾಗಿ ಅವರನ್ನು ಈ ಜಿಲ್ಲಾದಿಂದನೇ ವರ್ಗಾವಣೆ ಮಾಡಬೇಕಂತೂ ನಾವು ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈ ಹೋರಾಟ ಈಗ ಧಾರವಾಡದಲ್ಲಿ ನಡೀತಾ ಇದೆ. ಆ ಧಾರವಾಡದ ಏನು ಡಿಸಿಷನ್ ತಗೋತಾರೆ ಆ ಡಿಸಿಷನ್ಗೆ ನಾವು ಸಹ ಭಾಗಿಯಾಗ್ತೀವಿ. ಯಾವ ರೂಪರೇಷೆಗಳನ್ನು ತಗೋತಾರೆ ನಾವು ಮತ್ತೆ ತಮಗೆಲ್ಲರಿಗೂ ತಿಳಿಸ್ತೀವಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸಿ. बोलो भारत माता की जय। बोलो भारत माता की जय।